ಬೆಂಗಳೂರಿನ ಜನ ಏನು ಹೇಳ್ತಾರೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಡಾಲರ್ಸ್ ಕಾಲೋನಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದು. ಡಾಲರ್ಸ್ ಕಾಲೋನಿಯ ಜನ ಏನು ಹೇಳ್ತಾರೆ, ಅವ್ರ ಏರಿಯಾಗೆ ಹೋಗಿದ್ರಂತ ಯಾರಾದರೂ ಏನು ಪ್ರಶ್ನೆಗಳನ್ನು ಕೇಳಿದ್ರು, ಆಮೇಲೆ ಯಾವ ರೀತಿ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ವರದಿನ ಕಲೆ ಹಾಕೋ ಕೆಲಸ ಮಾಡಿದ್ರು ಮತ್ತು ನೋಡಿ ಮಾಹಿತಿ. ಜಾತಿ ಗಣತಿ ಅಧಿಕಾರಿಗಳು ನಮಗೆ ಭೇಟಿನೇ ಕೊಟ್ಟಿಲ್ಲ, ನಮ್ಮ ಮನೆಗಳಿಗೆ, ನಮ್ಮ ಮನೆಗೆ ಬಂದು ಯಾವುದೇ ಪ್ರಶ್ನೆಗಳನ್ನು ಕೇಳಿಲ್ಲ ಅಂತಿದ್ದಾರೆ ಜನ. ಆಕ್ರೋಶ ಭರಿತರಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರದ್ದು ರಿಯಾಲಿಟಿ ಚೆಕ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನೋ ಸರ್, ಅಧಿಕಾರಿಗಳು ಯಾರು ಇಲ್ಲ ಸರ್, ನಮಗೆ ಗೊತ್ತಿರೋಂಗೆ ಯಾರು ಇಲ್ಲ. ಓಕೆ, ಎಷ್ಟು ವರ್ಷದಿಂದ ವಾಸ ಇದ್ರಿ ಇಲ್ಲಿ? 1989 ಹಾಂ 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 1989 ಏಪ್ರಿಲ್ 10th ಇದ್ದೀವಿ ಸರ್. 2015ರಲ್ಲಿ ಯಾರಾದರೂ ಸಮೀಕ್ಷೆಗೆ ಅಂತ ಬಂದಿದ್ರು ಅಧಿಕಾರಿಗಳು? ಯಾರು ಇಲ್ಲ ಸರ್, ಯಾರು ಇಲ್ಲ. ಇಲ್ಲ. ಜಾತಿ ಗಣತಿ ವರದಿ ಬಗ್ಗೆ ತಾವೇನು ಹೇಳ್ತೀರಾ? ಸಮೀಕ್ಷೆ ಬಗ್ಗೆ ಸರಿನಾ ತಪ್ಪಾ? ಎಲ್ಲರೂ ಒಂದೇ ಸರ್, ಅದೆಲ್ಲ ಇಟ್ಕೋಬಾರ್ದು ಸರ್. ಓಕೆ ಓಕೆ, ಜನಗಳೆಲ್ಲ ಅವರು ಇವರೆಲ್ಲ ಇಟ್ಕೋಬಾರ್ದು, ಎಲ್ಲರೂ ಒಂದೇ. ಸರ್ಕಾರ ನಿರ್ಧಾರ ಸರಿ ಇಲ್ಲ. ಸರಿ ಇಲ್ಲ ಅಂತ ಅವ್ರವ್ರ ಒಪಿನಿಯನ್ ಸರ್. ಅದು ನಮ್ಮ ಒಪಿನಿಯನ್ ಏನು ಅಂದರೆ ಎಲ್ಲ ಜನನೂ ಒಂದೇ. ಹೌದು, ಎಲ್ಲ ಅವ್ರು ಜಾಸ್ತಿ ಇವ್ರು ಜಾಸ್ತಿ ಅದೆಲ್ಲ ಬರೀ ಇದು ಪಕ್ಷಪಾತ ಮಾಡೋದು. ಸಮೀಕ್ಷೆಗೆ ಯಾರು ಬಂದಿಲ್ಲ? ಯಾರು ಬಂದಿಲ್ಲ ಸರ್. ಆವಾಗಲಿಂದ ಇಲ್ಲೇ ಇರೋದು. ಓಕೆ, ತುಂಬ ಒಂದು 50 ವರ್ಷ ಆಗಿದೆ. ಸಮೀಕ್ಷೆಗೆ ಅಂತ ಯಾರಾದರೂ ಬಂದಿದ್ರಾ? ಇಲ್ಲ, ಯಾರು ಬಂದಿಲ್ಲ. ಓಕೆ, ಹಾಂ ಹಾಂ ಹಾಂ. ಏನು ಹೇಳ್ತೀರಾ ಸರ್ಕಾರದ ಜಾತಿ ಅಯ್ಯೋ, ಅದು ಸರಿಗಿಲ್ಲ. ಯಾಕೆಂದರೆ ನಮ್ಮಲ್ಲೇ ಡಿಫ್ರೆನ್ಸಸ್ ಬರುತ್ತದು. ಜಾತಿ ಗಣತಿ ಅಂದರೆ ಮನೆ ಮನೆಗೆ ಹೋಗಿ ಡೇಟಾವನ್ನು ಕಲೆಕ್ಟ್ ಮಾಡಬೇಕು. ಅದನ್ನು ಬಿಟ್ಟು ಈಗ ಬೆಂಗಳೂರಿನ ಜನ ಹೇಳ್ತಾ ಇರುವಂಥದ್ದು ನಮ್ಮ ಮನೆಗೆ ಬಂದೇ ಇಲ್ಲ, ಡೇಟಾವನ್ನು ಕಲೆಕ್ಟೇ ಮಾಡಿಲ್ಲ ಅಂಥೇಳಿ. ಇದೇ ವಿಚಾರ ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗ್ತಾ ಇದೆ. BTM ಲೇಔಟ್ನಲ್ಲೂ ಕೂಡ ಜಾತಿ ಗಣತಿ ಆಗಿದೆಯಾ ಅಂಥೇಳಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸ್ತು. ಜಾತಿ ಗಣತಿ ಮಾಡಿರೋದು ನಮ್ಗೆ ನೆನಪೇ ಇಲ್ಲ ಅಂಥೇಳಿ ಜನ ಹೇಳ್ತಾ ಇದ್ದಾರೆ. ನಮ್ಮನೆಗೆ ಜಾತಿ ಗಣತಿಯ ಅಧಿಕಾರಿಗಳೇ ಬಂದಿಲ್ಲ ಅಂಥೇಳಿ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ. BTM ಲೇಔಟ್ನಲ್ಲಿ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಜನ ಏನು ಹೇಳಿದರು ಬನ್ನಿ ನೋಡ್ಕೊಂಡು ಬರೋಣ. ಸರ್, ಈ ಜಾತಿ ಸಮೀಕ್ಷೆ ಮಾಡಿರೋದು ಮನೆ ಮನೆಗೆ ಬಂದು ಯಾವ ಜಾತಿ ಜನ ಇದ್ದೀರಿ ಆ ಸೆನ್ಸಸ್ ಮಾಡಿರೋದು ನೆನಪಿದೆಯಾ ನಿಮಗೆ? ಇಲ್ಲ, ಬಂದಿಲ್ಲ, ಯಾರ ಮನೆಗೂ ಬಂದಿಲ್ಲ. ನಮ್ಮ ಮನೆಗಂತೂ ಬಂದಿಲ್ಲ, ನೋಡಿಲ್ಲ ನಾವು. ಎಲ್ಲಿರೋ ಸರ್ ನಿಮ್ಮ ಮನೆ? ನಮ್ಮ ಮನೆ ಕೋರಮಂಗಲ, ಸಾರಿ ವಿವೇಕನಗರ. ಹಾಂ, ಬಂದೇ ಇಲ್ಲ, ನೆನಪೇ ಇಲ್ಲ ನಿಮಗೆ? ಬಂದಿಲ್ಲ. ಏನು ಹೇಳ್ತೀರಿ ಜಾತಿ ಸಮೀಕ್ಷೆ ಬಗ್ಗೆ? ಚರ್ಚೆಗಳಾಗ್ತಿದ್ದಾವೆ, ಈ ಜಾತಿಯವರು ಇಷ್ಟು ಅಂತ. ಏನಕ್ಕೆ ಜಾತಿ ಭೇದ ಮಾಡ್ತಾರೋ ಏನೋ ಗೊತ್ತಾಗ್ತಿಲ್ಲ. ಎಲ್ಲ ನಾವೆಲ್ಲ ಭಾರತೀಯರು ಒಂದೇ ಅಂತ ಇರೋ ಟೈಮಲ್ಲಿ ಜಾತಿ ಏನಕ್ಕೆ ಬೇಕು ಅಂತ ನಮಗೆ ಅನಿಸ್ತದೆ. ಒಂಥರ ಬೇಜಾರಾಗುತ್ತೆ. ಇದುವರೆಗೂ ಇಲ್ಲದೆ ಇರೋದು ಜಾತಿ ಸಮೀಕ್ಷೆ ಈಗ ಬಂದಿದೆ ಅಂದರೆ ಯಾರ ಮನೆಗೂ ಬಂದು ಯಾವ ಜಾತಿ ಏನು ಅಂತ ಕೇಳಿಲ್ಲ. ಇದುವರೆಗೂ ಯಾವುದೂ ಮಾಡಿಲ್ಲದೆ ಇರೋದು ಜಾತಿ. ನಾವು ಈ ಜಾತಿ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋದನ್ನ ಇವಾಗ ಹುಟ್ಟಾಕ್ತಾ ಇದ್ದಾರೆ. ಎಲ್ಲರೂ ಒಂದೇ ಅಂತ, ಭಾರತೀಯರೆಲ್ಲ ನಾವೆಲ್ಲ ಒಂದೇ, ಹಿಂದೂ ಮುಸ್ಲಿಮ್ ಕ್ರಿಸ್ತರು ಎಲ್ಲರೂ ಒಂದೇ ಅಂತ ಇರೋದು. ಅದನ್ನು ಈಗ ಡಿವೈಡ್ ಮಾಡ್ತಾ ಇದ್ದಾರೆ.